ಬಿಹಾರ ರಾಜಕೀಯದಲ್ಲಿ ಬಿರುಗಾಳಿ, ಇಂಡಿಯಾ ಒಕ್ಕೂಟಕ್ಕೆ ದೊಡ್ಡ ಹೊಡೆತ. ನಿತೀಶ್ ಮುಂದಿನ ನಡೆ ಏನು? ಎಸ್ ಸ್ನೇಹಿತರೆ, ಇನ್ನೇನು ಲೋಕಸಭೆಗೆ 3-4 ತಿಂಗಳು ಬಾಕಿ ಇರುವಾಗ ರಾಷ್ಟ್ರ ರಾಜಕಾರಣದಲ್ಲಿ ಹಲವು ಬದಲಾವಣೆಗಳಾಗ್ತಿವೆ. ಅದರಲ್ಲೂ ಕೂಡ ಇಂಡಿಯಾ ಒಕ್ಕೂಟ ಅಥವಾ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಬೀಳ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಬಿಹಾರದಲ್ಲಿ ರಾಜಕೀಯ ಬದಲಾವಣೆಗಳು ಶುರುವಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಬಿಜೆಪಿ ಮತ್ತೊಂದು ರಾಜ್ಯದಲ್ಲಿ ಅಂದರೆ ಬಿಹಾರದಲ್ಲಿ ಅಧಿಕಾರ ಹಿಡಿಯುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಿವೆ. ಯಾಕಂದ್ರೆ ಈಗ ಇತ್ತೀಚಿನ ಬದಲಾವಣೆಗಳು ಆ ರೀತಿ ಇದೆ. ಹಾಗಾದ್ರೆ ಬಿಹಾರದಲ್ಲಿ ಸರ್ಕಾರವನ್ನ ರಚಿಸಬೇಕು ಅಂದ್ರೆ ಎಷ್ಟು ಸಂಖ್ಯಾಬಲ ಬೇಕು? ಕಾಂಗ್ರೆಸ್ ಮತ್ತು RJD ಮತ್ತು JDU ಬಿಜೆಪಿ ಅಡೆದುಕೊಂಡಿರುವಂತಹ ಪ್ಲಾನ್ಗಳೇನು? ಬಿಹಾರದಲ್ಲಿ ಈ ರೀತಿ ಒಂದು ರಾಜಕೀಯ ಗೊಂದಲ ಉಂಟಾಗಿದ್ಯಾಕೆ? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ಬಿಹಾರ ಇದೊಂದು ಹಿಂದಿ ಬೆಲ್ಟ್ ಅಂತಾನೆ ಕರೆಯಲಾಗುತ್ತೆ. ಬಿಹಾರದಲ್ಲಿ 2 ಪಕ್ಷಗಳು ಅಂದರೆ ಪ್ರಾದೇಶಿಕ ಪಕ್ಷಗಳು ಪ್ರಾಬಲ್ಯತೆಯನ್ನು ಸಾಧಿಸಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ JDU ಒಂದು ಪಕ್ಷವಾದರೆ RJD ಒಂದು ಪಕ್ಷವಾಗಿದೆ. ಆದರೆ ಈ ಬಾರಿ ಬಿಜೆಪಿ ಅಲ್ಲಿ 74 ಸೀಟ್ಗಳನ್ನು ಗೆಲ್ಲುವ ಮೂಲಕ ಸರ್ಕಾರವನ್ನು ರಚಿಸ್ತೀವಿ ಎನ್ನುವಂತಹ ಓಪನ್ನ ಇಟ್ಟುಕೊಂಡಿತ್ತು. ಆದರೆ ಅಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ JDU ಮತ್ತೆ RJD ಪಕ್ಷವನ್ನ ಸೇರ್ಕೊಂಡು ಏನ್ ಮಾಡ್ತವೆ ಅಂದ್ರೆ ಸರ್ಕಾರವನ್ನ ರಚಿಸುತ್ತೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಇದೀಗ ಅಲ್ಲಿನ ರಾಜಕೀಯ ಬದಲಾವಣೆಗಳು ಉಂಟಾಗಿದ್ದು ಇದೀಗ ಮತ್ತೆ ಬಿಹಾರದಲ್ಲಿ ಏನು ಬಿಜೆಪಿ ಇದೆ ಅದು ಸರ್ಕಾರ ರಚಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಇದೀಗ ನಿತೀಶ್ ಕುಮಾರ್ ಅಂತಹ ಮಾತುಗಳನ್ನ ಆಡಿದ್ದಾರೆ. ಬಹುತೇಕ ಈ ಸುದ್ದಿ ಇದೀಗ ಎಲ್ಲ ರಾಷ್ಟ್ರ ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯಾಗ್ತಾ ಇದೆ. ಹಾಗಾದ್ರೆ ಬಿಹಾರದಲ್ಲಿ ಎಷ್ಟು ಕ್ಷೇತ್ರಗಳಿವೆ, ಎಷ್ಟು ಮ್ಯಾಜಿಕ್ ನಂಬರ್ ಅಂತ ನೋಡೋದಾದ್ರೆ ಬಿಹಾರದಲ್ಲಿ 243 ಕ್ಷೇತ್ರಗಳು ಇವೆ. ಇದರಲ್ಲಿ RJD 75 ಸ್ಥಾನಗಳನ್ನ ಗೆದ್ದಿದ್ರೆ ಬಿಜೆಪಿ 74 ಸ್ಥಾನಗಳನ್ನ ಗೆದ್ದಿತ್ತು. ಇನ್ನುಳಿದಂತೆ JDU 43, ಕಾಂಗ್ರೆಸ್ 19, ಇತರೆ 20 ಕ್ಷೇತ್ರಗಳನ್ನ ಗೆದ್ದಿರುವಂತಹದ್ದು. ಇನ್ನು ಸ್ನೇಹಿತರೆ, ನಿಮಗೆ ಇಲ್ಲೊಂದು ಪ್ರಶ್ನೆ ಬರಬಹುದು, ಬಿಜೆಪಿ ಮತ್ತು JDU ಸೇರಿಕೊಂಡ್ರು ಕೂಡ ಎಷ್ಟು ಕ್ಷೇತ್ರಗಳಲ್ಲಿ? ಇನ್ನು ಸ್ನೇಹಿತರೆ, ಬಿಜೆಪಿ ಮತ್ತು JDU ಸೇರಿಕೊಂಡ್ರೆ ಕೇವಲ 117 ಸೀಟ್ಗಳಾಗ್ತವೆ. ಹೇಗೆ ಸರ್ಕಾರ ರಚಿಸಬಹುದು ಎನ್ನುವಂತಹ ಪ್ರಶ್ನೆ ಎದುರಾಗಬಹುದು. ಹೌದು, ಇಲ್ಲಿ 122 ಮ್ಯಾಜಿಕ್ ನಂಬರ್ ಆಗಿದ್ರೂ ಕೂಡ ಇವೆರಡು ಸೇರಿದ್ರೆ 117 ಸೀಟ್ಗಳಾಗುತ್ತೆ. ಆಗ ಅವರು ಆಪರೇಷನ್ ಮಾಡುವಂಥದ್ದು ಅನಿವಾರ್ಯ ಆಗುತ್ತೆ. ಇನ್ನು ಇದೆಲ್ಲದಕ್ಕೂ ಪುಷ್ಟಿ ಕೊಡುವಂತೆ ಇತ್ತೀಚೆಗೆ ಅಂದ್ರೆ ಇಂದು ಏನೋ ಒಂದು ಸಭೆ ನಡೀತು. ಅಲ್ಲಿ ನಿತೀಶ್ ಕುಮಾರ್ ಹೋಗಿದ್ರು, ಅಲ್ಲಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಹೋಗಿಲ್ಲ. ಅದು ಬೆಳವಣಿಗೆಯನ್ನ ಕುರಿತು ಇದೀಗ ಬಹುತೇಕ ಬಿಜೆಪಿ ಸರ್ಕಾರ ರಚಿಸುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತವೆ. ಹಾಗಾದ್ರೆ ಈ ಬಿಹಾರದಲ್ಲಿ ಇಂತಹ ರಾಜಕೀಯ ಗೊಂದಲಕ್ಕೆ ಕಾರಣವಾದಂತಹ ಘಟನೆಗಳು ಯಾವುವು ಅಂತ ನೋಡೋದಾದ್ರೆ, ಮೊದಲನೆಯದು ಭಾರತ ರತ್ನ ಪ್ರಶಸ್ತಿ, ಮತ್ತೊಂದು ನಿತೀಶ್ ಕುಮಾರ್ಗೆ ಕೊಟ್ಟಂತಹ ಹೇಳಿಕೆ, ನಾನು ಇಂಡಿಯಾ ಒಕ್ಕೂಟ ಏನಿದೆ ಅಲ್ಲಿಂದ ಹೊರ ಬರ್ತೀನಿ ಎನ್ನುವಂತಹ ಹೇಳಿಕೆಗಳು. ಹಾಗಾದರೆ ಭಾರತ ರತ್ನ ಪ್ರಶಸ್ತಿಗೂ ಈ ಬಿಹಾರ ರಾಜಕೀಯಕ್ಕೂ ಏನು ಸಂಬಂಧ ಅಂತ ನೀವು ಅನ್ಬಹುದು. ಹೌದು ಸ್ನೇಹಿತರೆ, ಈ ಕರ್ಪೂರಿ ಠಾಕೂರ್ ಏನಿದ್ದಾರೆ ಅವರಿಗೆ ಭಾರತ ರತ್ನವನ್ನು ಘೋಷಿಸಿದಾಗ ನಿತೀಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾರೆ. ಅದೇನು ಅಂದರೆ, ಮೋದಿಯವರನ್ನು ಹೊಗಳುತ್ತಾರೆ ಮತ್ತು ಕುಟುಂಬ ರಾಜಕಾರಣವನ್ನು ಈ ಕರ್ಪೂರಿ ಠಾಕೂರ್ ಒಪ್ಕೊಂಡಿರಲಿಲ್ಲ, ಸೊ ನಾನು ಅಂಥವ್ರನ್ನ ಬೆಂಬಲಿಸ್ತೀನಿ ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದು ಏನು ಮಾಡುತ್ತೆ ಅಂದರೆ, ಈ ಲಾಲು ಪ್ರಸಾದ್ ಯಾದವ್ ಕುಟುಂಬ ಅಂದರೆ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇರುತ್ತೆ. ಅದಕ್ಕೆ ಅಲ್ಲೊಂದು ರೀತಿ ಸಿಟ್ಟು, ಒಂದು ರೊಚ್ಚಿಗೆ ಹೇಳ್ತಾರೆ. ಲಾಲು ಪ್ರಸಾದ್ ಪುತ್ರಿ ಏನಿದ್ದಾರೆ ಆಚಾರ್ಯ, ಅವರು ಒಂದು ಟ್ವೀಟನ್ನು ಮಾಡ್ತಾರೆ, ಅಂದರೆ ನೀವು ನಮ್ಮ ಜೊತೆನೇ ಇದ್ದೀರಾ ಅಂತ. ಅದಕ್ಕೆ ನಿತೀಶ್ ಕುಮಾರ್ ಕೂಡ ಸಖತ್ತಾಗಿಯೇ ಟಕ್ಕರ್ ಕೊಡ್ತಾರೆ. ಏನಂದರೆ, ಈ ಮಕ್ಕಳ ಮಾತನ್ನೆಲ್ಲ ನಾವು ಕೇಳಲ್ಲ ಎನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಇನ್ನು ಸ್ನೇಹಿತರೆ, ಇಷ್ಟೆಲ್ಲ ಬೆಳವಣಿಗೆಯ ನಂತರವೂ ಕೂಡ ಇದೀಗ ಬಿಹಾರದಲ್ಲಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಏನು, ನಿತೀಶ್ ಕುಮಾರ್ ಏನಿದ್ದಾರೆ ಅವರು ಹೋಗಲ್ಲ ಅಂತಿದ್ದಾರೆ. RJDU ಕೂಡ ಅವ್ರು ಹೋಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯ ವಾದ ಏನಂದ್ರೆ, RJDU ಇದೀಗ ಕಾಂಗ್ರೆಸ್ ಜೊತೆ ಸೇರಿ ಮತ್ತೆ ಕಾಂಗ್ರೆಸ್ ಮತ್ತೆ ಇತರ ಪಕ್ಷಗಳ ಜೊತೆ ಸೇರಿ ಸರ್ಕಾರವನ್ನ ರಚಿಸಬೇಕು, ಇಲ್ಲ JDU-ನಲ್ಲಿರುವಂತಹ ಕೆಲವರನ್ನ ತೆಗೆದುಕೊಂಡು ಅಂದ್ರೆ ಆಪರೇಷನ್ ಮಾಡಿ ಸರ್ಕಾರವನ್ನ ರಚಿಸಬೇಕು ಎನ್ನುವಂತಹ ಈ ಹಿಂದಿನಿಂದ ಸಂಚನ ಮಾಡ್ಕೊಂಡು ಬರ್ತಿತ್ತಂತೆ. ಬಟ್ ಇದೀಗ ಬಿಜೆಪಿ ಅದೆಲ್ಲದಕ್ಕೂ ಬ್ರೇಕ್ ಹಾಕಿದೆ. ಇದೀಗ JDU-ನೊಂದಿಗೆ ಬಿಜೆಪಿ ಸೇರಿಕೊಂಡು ಅಧಿಕಾರವನ್ನು ರಚಿಸುವಂತಹ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಇದಕ್ಕೆ ಸಾಥ್ ನೀಡುವಂತೆ ರಾತ್ರೋರಾತ್ರಿ 2 ಮೀಟಿಂಗ್ಗಳು ನಡೆದಿವೆ. ಒಂದು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಮನೆಯಲ್ಲಿ ಒಂದು ಮೀಟಿಂಗ್ ನಡೆದರೆ, ದೆಹಲಿಯಲ್ಲಿ ಅಮಿತ್ ಶಾ, ನಡ್ಡಾ ಹಾಗೂ ನರೇಂದ್ರ ಮೋದಿ ಅವರು ಕೂಡ ಬಿಹಾರದ ಚುನಾವಣೆ ಅಥವಾ ಬಿಹಾರದ ಬೆಳವಣಿಗೆಯ ಬಗ್ಗೆ ಕೂಡ ಚರ್ಚೆ ಮಾಡಿರೋದು ಇದೆಲ್ಲದಕ್ಕೂ ಪುಷ್ಟಿಯನ್ನು ನೀಡ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಏನು RJDಯ ಮುಖ್ಯಸ್ಥರಾದಂತಹ ಉಮೇಶ್ ಸಿಂಗ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು RJDಯೊಂದಿಗೆ ಇರ್ತೀವಿ, ನಾವು ಎಲ್ಲೂ ಬಿಜೆಪಿಗೆ ಹೋಗಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಒಟ್ಟಿನಲ್ಲಿ ಇದೀಗ ಬಿಹಾರದ ರಾಜಕೀಯ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಲ್ಲಿ ಒಂದು ರೀತಿ ಇದೀಗ ನಿತೀಶ್ ಕುಮಾರ್ ಏನಾದರೂ ಆಡಿರುವಂತಹ ಮಾತುಗಳನ್ನು ಗಮನಿಸಿದ್ರೆ 100% ಬಿಜೆಪಿಗೆ ಹೋಗೋ ಸಾಧ್ಯತೆ ಇದೆ ಅಂತ ಅಲ್ಲಿನ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಇನ್ನು ಇತ್ತ ರಾಹುಲ್ ಗಾಂಧಿ ಕೂಡ ಭಾರತ್ ಜೋಡೋ ಯಾತ್ರೆಯನ್ನ ನಿಲ್ಲಿಸಿ, ಅಂದ್ರೆ ಅರ್ಧಕ್ಕೆ ನಿಲ್ಲಿಸಿ ಇದೀಗ ವೈಯಕ್ತಿಕ
ಕಾರಣಗಳಿಂದ ನವದೆಹಲಿಗೆ ಹೋಗಿದ್ದಾರೆ. ಅಲ್ಲೂ ಕೂಡ ಕೆಲವೊಂದು ಚರ್ಚೆಗಳು ಆಗಬಹುದು, ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಬಿಹಾರದ ರಾಜಕೀಯದಲ್ಲಿ ಹಲವು ಬದಲಾವಣೆಗಳಾಗ್ತಿದೆ. ಒಂದ್ ರೀತಿ ಹೇಳೋದಾದ್ರೆ ಇದೀಗ ನಿತೀಶ್ ಕುಮಾರ್ ಏನಿದ್ದಾರೆ ಅವರು ಬಿಜೆಪಿಯ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಈಗಿನ ಸದ್ಯದ ಟ್ರೆಂಡ್ ಆಗಿದೆ. ಇದೆಲ್ಲದಕ್ಕೂ ಉತ್ತರ ನಿತೀಶ್ ನಡೆಯ ಮೇಲೆ ನಿಂತಿದೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನ ನಿಲ್ಲಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.